ಆತ್ಮೀಯ ಸ್ಪರ್ಧಾರ್ಥಿಗಳೆಲ್ಲರಿಗೂ ಭರ್ತೇಶ್ ಪವಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಆರ್ಮಿಗೆ ಸಂಬಂಧಪಟ್ಟಿರೋ ಹಾಗೆ ಪಾರ್ಟ್ 3 ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಯಾರು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ವಶನ್ಸ್ಗಳು ಯಾವ ರೀತಿ ಅದಾವ ಅಂತ ನೋಡೋಣ ಬನ್ರಿ. ಫಸ್ಟ್ ಕ್ವಶನ್ ನೋಡ್ರಿ. ಇಂಗ್ಲೀಷ್ ಬೇಕಾದ್ರೆ ಇಂಗ್ಲೀಷ್ ನೋಡ್ರಿ, ಕನ್ನಡ ಬೇಕಾದ್ರೆ ಕನ್ನಡ ನೋಡ್ರಿ. ₹4,000 ಶೇಕಡ 5 ಬಡ್ಡಿ ದರದಂತೆ 73 ದಿನಗಳಲ್ಲಿ ಆಗುವ ಸರಳ ಬಡ್ಡಿ ಅಷ್ಟು ಅಂತ ಕ್ವಶನ್ ಐತಿ. ಈಗ ಎದ್ರ ಮ್ಯಾಗ ಐತಿ ಕ್ವಶನ್? ಸರಳ ಬಡ್ಡಿ ಮ್ಯಾಗ ಕ್ವಶನ್ ಐತಿ. ಸರಳ ಬಡ್ಡಿ SI = ಏನೈತಿ? SI = PTR / 100 ಐತಿ. ಇಲ್ಲಿ ನೋಡ್ರಿ ಎಷ್ಟು ಕೊಟ್ಟಾರ ನಮಗೆ ಅಸಲ ಪ್ರಿನ್ಸಿಪಲ್ ಎಷ್ಟು ಕೊಟ್ಟಾರ ರೀ? 4,000 ಪ್ರಿನ್ಸಿಪಲ್ ಕೊಟ್ಟಿದ್ದಾರೆ. ಇಂಟು ಟೈಮ್ ಎಷ್ಟದ? ಟೈಮ್ 73 ದಿನಗಳು ಅಂತೈತೆ. 73 ದಿನಗಳು ಅಂತ ಕೊಟ್ಟಾಗ ನಾವು ಏನು ಮಾಡ್ಬೇಕಾ? 73 / ಎಷ್ಟಕ್ಕೆ 73? ಒಂದು ವರ್ಷಕ್ಕೆ ಎಷ್ಟಿರ್ತಾವ? 365. 365ಕ್ಕೆ 73 ದಿನಗಳು ಇಂಟು ನೆಕ್ಸ್ಟ್ ಏನೈತಿ ರೀ? 8 ವರ್ಷ. ಬಡ್ಡಿ ದರ ಎಷ್ಟೈತಿ ರೀ? 5% ಬಡ್ಡಿ ದರ ಐತಿ. ಇನ್ನೇನು ಉಳಿತೈತೆ ನೆಕ್ಸ್ಟ್? /100. ಇಲ್ಲಿ 100 ಇಟ್ಕೋರಿ. ಇನ್ನು ಫರ್ದರ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಆನ್ಸರ್ ಬರ್ತದೆ ನೋಡಿರಿ. 0 ಕ್ಯಾನ್ಸಲ್. 73 ಒಂದ್ಲೆ 73 5 73 ಒಂದ್ಲೇನೆ ಯಾಕೆ ಹೊಡೆದ್ನಿ ಅಂದ್ರೆ 73 ಏನದ ಪ್ರೈಮ್ ನಂಬರ್ ಐತಿ, ಬೇರೆ ಯಾವ ಮಗ್ಗಿಂದ ಹೋಗಿಲ್ಲ. ಅದಕ್ಕೆ 73 ಒಂದ್ಲೆ 73 5 5 ಒಂದ್ಲೆ 5 5 ಒಂದ್ಲೆ 5. ಹಾಗಿದ್ರೆ ನಮ್ದು ಎಷ್ಟು ಆಗುತ್ತೆ ರೀ? ಸರಳ ಬಡ್ಡಿ ₹40 ಸರಳ ಬಡ್ಡಿ ಆಗ್ತದೆ. ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ರೀ? ₹40. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಆಪ್ಷನ್ ನೋಡ್ರಿ. ಆಪ್ಷನ್ ಸಿ ಎಲ್ಲಿದೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಒಂದು ವಸ್ತುವನ್ನು ₹2,600 ಮಾರಿದರೆ ಅವನಿಗೆ 30% ಲಾಭವಾಗುವುದು. ಹಾಗಾದರೆ ವಸ್ತುವಿನ ಕೊಂಡ ಬೆಲೆ ಎಷ್ಟು ಅಂತ ಕೇಳ್ತಾರೆ. ಇಲ್ಲಿ ನೋಡ್ರಿ ಮೆಥಡ್ ನಂಬರ್ 1 ಇಲ್ಲಿ ನೋಡ್ರಿ, ಇಲ್ಲಿ CP ಇಟ್ಕೊಳ್ರಿ, ಇಲ್ಲಿ SP ಇಟ್ಕೊಳ್ರಿ. ನಮಗೇನು ಕೇಳ್ತಾರ? ಅವ್ರ ಕೊಂಡ ಬೆಲೆ ಕೇಳ್ತಾರೆ. CP ಅಂದ್ರೆ ಏನ? ಕೊಂಡ ಬೆಲೆ. ಕೊಂಡ ಬೆಲೆ ನಮ್ಗೆ ಗೊತ್ತಿಲ್ಲ, X ಇಟ್ಕೋರಿ. ಮಾರಿದ ಬೆಲೆ ಎಷ್ಟೈತಿ ರೀ? ₹2,600 ಐತಿ. ಎಷ್ಟೈತಿ? ₹2,600 ಐತಿ. ಹಾಗಿದ್ರೆ 100% 8% ಲಾಭಲೆ ಮಾರಾಕತ್ತಾನು? 30% ಲಾಭಲೆ ಮಾರಾಕತ್ತಾನಂದ್ರೆ 130. ಈಗ ನೋಡ್ರಿ ಕ್ರಾಸ್ ಮಲ್ಟಿಪ್ಲಿಕೇಶನ್. X ಅಪೋಸಿಟ್ ಯಾವ ಸಂಖ್ಯೆ ಐತ್ರಿ? 130 X ಅಪೋಸಿಟ್ ಐತಿ, ಅದನ್ನ ಕೆಳಗೆ ಬರ್ತದೆ. 130 ಕೆಳಗೆ ಬರ್ತದೆ. 100 × 2,600 ಮ್ಯಾಗ ಬರ್ತದೆ. ಇನ್ನು ಫರ್ದರ್ ಮಲ್ಟಿಪ್ಲೈ ನೋಡ್ರಿ. 0 ಕ್ಯಾನ್ಸಲ್. 13 ಒಂದ್ಲೆ 13 13 2 26 ಇವೆರಡು 0 ಆ್ಯಸ್ ಇಟ್ ಈಸ್. 2 ಒಂದ್ಲೆ 2 8 0 ಅದಾವ್ರಿ, 3 0 ಅದಾವ, 3 0 ಆ್ಯಸ್ ಇಟ್ ಈಸ್. ಹಾಗಿದ್ರೆ ನಮ್ಮ ಕೊಂಡ ಬೆಲೆ ಎಷ್ಟಾಗ್ತದೆ ರೀ? ₹2,000 ಕೊಂಡ ಬೆಲೆ ಆಗ್ತದೆ. ಈಗ ನೋಡ್ರಿ ಮೆಥಡ್ ನಂಬರ್ 2 ಇಲ್ಲಿ ನೋಡ್ರಿ ಮೆಥಡ್ ನಂಬರ್ 2. ಈಗ ನೋಡ್ರಿ 100% 8% ಲಾಭಲೆ ಮಾರಾಕತ್ತಾನ್ರವ. 30% ಲಾಭ ಪ್ಲಸ್ 30 ಅಂತಂದ್ರೆ ಎಷ್ಟಾಗ್ತದೆ? 130% ಆಯಿತು. ಈ 130% ವ್ಯಾಲ್ಯೂವನ್ನ ಏನು ರೀ? ₹2,600. ₹2,600. 130% ವ್ಯಾಲ್ಯೂವನ್ನ ₹2,600 ಅಂತಂದ್ರೆ ನಮ್ಮ ಕೊಂಡ ಬೆಲೆ ಯಾವಾಗಲೂ ಎಷ್ಟು ಇರ್ತೈತಿ ರೀ? ಕೊಂಡ ಬೆಲೆ ಯಾವಾಗಲೂ 100% ಇರ್ತದೆ. 130% ವ್ಯಾಲ್ಯೂವನ್ನ ₹2,600 ಅಂದರೆ 100% ವ್ಯಾಲ್ಯೂವ ಎಷ್ಟ? X. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ. 130 ಕೆಳಗೆ ಬರ್ತದೆ. 100 × 2,600 ಮ್ಯಾಲೆ ಬರ್ತದೆ. ಇದನ್ನು ಕಟ್ತಾ ಹೊಡ್ರಿ. ಇದನ್ನು ಕಟ್ತಾ ಹೊಡೆದ್ರು ಕೂಡ ಆನ್ಸರ್ ಏನು ಬರ್ತದೆ? 2,000 ಬರ್ತದೆ. ಹಾಗಾದ್ರೆ ಆಪ್ಷನ್ ಯಾವ್ದು ರೀ? ಆಪ್ಷನ್ ಎ ಐತಿ ನೋಡ್ರಿ. ಆಪ್ಷನ್ ಎ ₹2,000 ಕೊಂಡ ಬೆಲೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಒಂದು ಪರೀಕ್ಷೆಯಲ್ಲಿ ಪಾಸಾಗಲು 35% ಅಂಕಗಳನ್ನು ತೆಗೆದುಕೊಳ್ಳಬೇಕು. ಒಂದು ಪರೀಕ್ಷೆ ಎಷ್ಟು ಅಂಕ ತೆಗೆದುಬೇಕು ನಾವು? 35% ಅಂಕಗಳನ್ನು ತೆಗೆದುಕೊಳ್ಳಬೇಕು. ರಾಮನು 25% ಅಂಕಗಳನ್ನು ತೆಗೆದುಕೊಂಡು 15 ಅಂಕಗಳಿಂದ ಅನುತ್ತೀರ್ಣನಾಗಿದ್ದಾನೆ. ಅವೇನು ಮಾಡತ್ತಾನ? 35% ಪಾಸ್ ಆಗ್ಬೇಕಾ? 25% ಅಂಕ ತೊಗೊಂಡು ನಾನು 8% ಫೇಲ್ ಆಗ್ಯಾನ್ರಿ,
15 ಅಂಕಗಳಿಂದ ಫೇಲ್ ಆಗ್ಯಾನು. ಹಾಗಾದರೆ ಪರೀಕ್ಷೆಯಲ್ಲಿನ ಗರಿಷ್ಠ ಅಂಕಗಳು ಎಷ್ಟು ಅಂತ ಕ್ವಶನ್ ಐತಿ. ಪರೀಕ್ಷೆಯಲ್ಲಿನ ಒಟ್ಟು ಅಂಕಗಳು ಎಷ್ಟರ ಎಕ್ಸಾಮ್ ಐತಿ ಅಂತ ಕ್ವಶನ್ ಕೇಳ್ತಾರೆ. ಈಗ ನೋಡ್ರಿ, ಪಾಸ್ ಆಗಿ ಎಷ್ಟು ಬೇಕಾ? 35%. ಎಷ್ಟು ತೊಗೊಂಡಾನ? 25% ತೊಗೊಂಡಾನ. ಎಷ್ಟರಿಂದ ಫೇಲ್ ಆಗ್ಯಾನ ನೋಡ್ರಿ ಅವ? 35% ತೊಗೊಂಡಂದ್ರೆ 25% ತೊಗೊಂಡಾನ. ಪಾಸ್ ಆಗಿ ಇಟ್ಬೇಕು, 35 ಬೇಕು. ಎಷ್ಟರಿಂದ ಫೇಲ್ ಆಗ್ಯಾನ ನೋಡ್ರಿ? ಇದಕ್ಕೆ ಡಿಫ್ರೆನ್ಸ್ ಎಷ್ಟದ? 10 ಡಿಫ್ರೆನ್ಸ್ ಅದ. 10% ಡಿಫ್ರೆನ್ಸ್ ಅದ. 10% ಡಿಫ್ರೆನ್ಸ್ ಅಂದ್ರೆ ಅವ್ನು ಎಷ್ಟರಿಂದ ಫೇಲ್ ಆಗ್ಯಾನ ರೀ? 10%ಇಂದ ಫೇಲ್ ಆಗ್ಯಾನ. ಆ 10%ರಿಂದ ಫೇಲ್ ಆಗ್ಯಾನ ಅಂದ್ರೆ ಆ 10% ವ್ಯಾಲ್ಯೂವನ್ ಎಷ್ಟು? ಎಷ್ಟರಿಂದ ಫೇಲ್ ಆಗ್ಯಾನ? 15 ಮಾರ್ಕ್ಸಿಂದ ಫೇಲ್ ಆಗ್ಯಾನ. 10% ವ್ಯಾಲ್ಯೂವನ್ನ 15 ಆದರೆ ಗರಿಷ್ಠ ಅಂಕಗಳು ಯಾವಾಗಲೂ ಎಷ್ಟು ಇರ್ತಾವ? 100% ಆಗಿರ್ತಾವ. ಹಾಗಿದ್ರೆ 100% ವ್ಯಾಲ್ಯೂ ಎಷ್ಟು? ಎಕ್ಸ್. ಕ್ರಾಸ್ ಮಲ್ಟಿಪ್ಲಿಕೇಶನ್. ಎಕ್ಸ್ ಅಪೋಸಿಟ್ ಯಾವ ಸಂಖ್ಯೆ ಐತಿ? 10 ಐತಿ. ಅದಕ್ಕೆ ಕೆಳಗೆ ಇಟ್ಕೊಡ್ರಿ. ಮ್ಯಾಗ ಏನು ಬರ್ತೈತಿ? 15 ಇಂಟು 100 ಮ್ಯಾಲೆ ಬರ್ತೈತಿ. 0 0 ಕ್ಯಾನ್ಸಲ್ಲ. 0 0 ಕ್ಯಾನ್ಸಲ್ಲ. ಸಾರಿ, 10 ಕೆಳಗೆ ಬರ್ತದೆ. 100 ಇಂಟು 15 ಮ್ಯಾಲೆ ಬರ್ತದೆ. 0 0 ಕ್ಯಾನ್ಸಲ್ಲ. 15 ಹತ್ತಲೇ ಎಷ್ಟು ರೀ? 150 ಒಟ್ಟು ಅಂಕಗಳು. ಹಾಗಿದ್ರೆ ಆ ಪರೀಕ್ಷೆಗೆ ಇರುವಂಥ ಅಂಕಗಳು ಎಷ್ಟು ರೀ? 150 ಪರೀಕ್ಷೆ ಐತಿ. ಓಕೆ, ಆಪ್ಷನ್ ಯಾವುದಾಗುತ್ತೆ ನೋಡ್ರಿ? ಆಪ್ಷನ್ ಬಿ ಐತಿ ನೋಡ್ರಿ. 150 ಅಂಕಗಳು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದು ನೀವು ಹೋಮ್ವರ್ಕ್ ಆಗಿ ಮಾಡಿದ್ನ. ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗಲು 35% ಅಂಕಗಳು ಬೇಕು. ರಾಮನು 30% ಅಂಕಗಳನ್ನು ತೆಗೆದುಕೊಂಡು 10 ಅಂಕಗಳಿಂದ ಅನುತ್ತೀರ್ಣನಾಗುತ್ತಾನೆ. ಹಾಗಾದರೆ ಪರೀಕ್ಷೆಯಲ್ಲಿನ ಗರಿಷ್ಠ ಅಂಕಗಳು ಎಷ್ಟು? ಇದನ್ನು ನೀವು ಮಾಡಿ ಕಮೆಂಟ್ ಒಳಗೆ ಹಾಕ್ರಿ. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಎ ಯು ಒಂದು ಕೆಲಸವನ್ನು 12 ದಿನಗಳಲ್ಲಿ, ಬಿ ಯು ಅದೇ ಕೆಲಸವನ್ನು 15 ದಿನಗಳಲ್ಲಿ ಮತ್ತು ಸಿ 20 ದಿನಗಳಲ್ಲಿ ಮುಗಿಸಿದರೆ ಮೂವರು ಸೇರಿ ಆ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸುವರು ಅಂತ ಕ್ವಶನ್ ಐತಿ. ಇದು ನೋಡ್ರಿ, ಫಸ್ಟ್ ಮೆಥಡ್ ನೋಡ್ರಿ. ಮೆಥಡ್ ನಂಬರ್ 1. ಈಗ ನೋಡ್ರಿ, ಫಾರ್ಮುಲಾ ಬರುತ್ತೆ ನೋಡ್ರಿ. ಅದಕ್ಕೆ ಎ ಇಂಟು ಬಿ ಇಂಟು ಸಿ ಡಿವೈಡೆಡ್ ಬೈ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ. ಇದು ಫಾರ್ಮುಲಾ ನೋಡ್ರಿ. ಎ ಎಷ್ಟು ದಿನ ಮಾಡಕತ್ತಾನ? 12 ದಿನದಾಗ. ಮ್ಯಾಗ ಇಟ್ಕೊರಿ 12 ದಿನ ಇಂಟು ಬಿ ಎಷ್ಟಿಂದ ಮಾಡಕತ್ತಾನ ರೀ? 15 ದಿನದಾಗ. ಇಂಟು ಸಿ ಎಷ್ಟಿಂದ ಮಾಡಕತ್ತಾನ ರೀ? 20 ಅಂತ ಮಾಡಕತ್ತಾನ. ಡಿವೈಡೆಡ್ ಬೈ ಇಲ್ಲಿ ನೋಡ್ರಿ, ಎ ಬಿ ಅಂದ್ರೆ ಎ ಬಿ ನಡುವೆ ಏನೂ ಇಲ್ಲ ಅಂದ್ರೆ ಇಂಟು ಇರ್ತೈತಿ ಇಲ್ಲಿ. ಎ ಇಂಟು ಬಿ ಅಂದಂಗೆ. ಎ ಇಂಟು ಬಿ ಅಂದ್ರೆ 12 ಇಂಟು 15 ಎಷ್ಟಾಗುತ್ತೆ ನೋಡ್ರಿ? 15 ಹತ್ತಲೇ 150. 12 30 ಅಂದ್ರೆ 180 ಪ್ಲಸ್. ನೆಕ್ಸ್ಟ್ ಬಿ ಸಿ. ಬಿ ಎಷ್ಟೈತಿ? ಬಿ 15 ಐತಿ. ಸಿ 20 ಐತಿ. ಬಿ ಸಿ ಅಂದ್ರೆ 15 ಅಡ್ಲೆ ಎಷ್ಟು? 15 ಅಡ್ಲೆ 30. ಇದೊಂದು 0 ಆ್ಯಸ್ ಇಟ್ ಇಸ್ 300 ಪ್ಲಸ್ ಸಿ ಎ. ಸಿ ಎ ಅಂದ್ರೆ ಸಿ ಎಷ್ಟೈತಿ? 20 ಐತಿ. ಎ ಎಷ್ಟೈತಿ? 12 ಐತಿ. 12 ಅಡ್ಲೆ 24. 0ಕ್ಕೆ 0. ನೆಕ್ಸ್ಟ್ ನೋಡ್ರಿ, 12 ಇಂಟು 15 ಇಂಟು 20 ಡಿವೈಡೆಡ್ ಬೈ ಇವನು 3 ಪ್ಲಸ್ ಮಾಡಿ ಎಷ್ಟಾಗುತ್ತೆ ನೋಡ್ರಿ? 180 ಪ್ಲಸ್ 300 ಪ್ಲಸ್ 240. 0ಕ್ಕೆ 0. 8 4 12. 2 3 3 3 6 7. 720 ಆಗ್ತದೆ. ಇದನ್ನು ಮಲ್ಟಿಪ್ಲೈ ಮಾಡಿದರೆ ಆನ್ಸರ್ ಬರ್ತದೆ ನೋಡ್ರಿ. 0 0 ಕ್ಯಾನ್ಸಲ್. 2 1 2. 2 3 6. 1 ಉಳಿತು. 2 6 12. 12 1 12. 12 3 36. 3 1 3. 3 5 15. ಹಾಗಾದ್ರೆ ಅವ್ರು ಎಷ್ಟು ಅಂತ ಮಾಡ್ತಾರೆ? 3 ಜನ ಕೂಡಿ 5 ದಿನಗಳಲ್ಲಿ ಅವ್ರು 3 ಜನ ಆ ಕೆಲಸವನ್ನು ಮುಗಿಸ್ತಾರೆ. ಆಪ್ಷನ್ ಯಾವ್ದು ನೋಡ್ರಿ? ಸಿ ಆಪ್ಷನ್. ಇನ್ನು ನೆಕ್ಸ್ಟ್ ನೋಡ್ರಿ, ಮೆಥಡ್ ನಂಬರ್ 2 ನೋಡ್ರಿ. ಮೆಥಡ್ ನಂಬರ್ 2. ಎ ಎಷ್ಟಿಂದ ಮಾಡಕತ್ತಾನ? 12 ಮಾಡಕತ್ತಾನ. ಎ ಎಷ್ಟಿಂದ ಮಾಡಕತ್ತಾನ ರೀ? 12 ಮಾಡ್ತಾನ. ಬಿ ಎಷ್ಟಿಂದ ಮಾಡಕತ್ತಾನ ರೀ? ಬಿ 15 ಮಾಡಕತ್ತಾನ. ಇದು ಎಲ್ ಸಿ ಮೆಥಡ್. ಸಿ ಎಷ್ಟಿಂದ ಮಾಡಕತ್ತಾನ ರೀ? ಸಿ 20 ಮಾಡಕತ್ತಾನ. ಎಷ್ಟಿಂದ ಮಾಡಕತ್ತಾನ? 20 ಮಾಡತಾನ. ಹಾಗಿದ್ರೆ ಇವರು ಮೂರು ಮಂದಿ ಎಲ್ ಸಿ ಎಮ್ ಎಷ್ಟಾಗುತ್ತೆ ನೋಡ್ರಿ? ಎಲ್ ಸಿ ಎಮ್ 60 ಆಗುತ್ತೆ. 12 15 ಮತ್ತು 20 ಎಲ್ ಸಿ ಎಮ್ ಎಷ್ಟಾಗ್ತದೆ? 60 ಆಗ್ತದೆ. 12 ಎಷ್ಟಲೇ 60? 12 5 60. 15 ಎಷ್ಟಲೇ 60?
15 4 60. 20 ಎಷ್ಟಲೇ 60? 23 60. 23 60. ಹಾಗಿದ್ರೆ ಅವ್ರು ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರೆ ಅಂತ ಗೊತ್ತಾಯಿತು. ಇವನು 3 ಪ್ಲಸ್ ಮಾಡಿರಿ. 3 ಪ್ಲಸ್ ಮಾಡಿ ಎಷ್ಟಾಗುತ್ತೆ ನೋಡಿರಿ, 5 3 8, 8 ಪ್ಲಸ್ 4 12. 12 ಬಂತ. ಈ ಪ್ಲಸ್ ಮಾಡಿದ್ರೆ 12 ಬಂತ. ಆ 12 ಡಿವೈಡೆಡ್ ಬೈ 60 ಡಿವೈಡ್ ಮಾಡಿದ್ರೆ ಎಷ್ಟಾಗುತ್ತೆ? 12 1 12, 12 5 60. ಅವ್ರು 3 ಜನ ಇಟ್ಟಿಂದ ಮಾಡ್ತಾರೆ ರೀ, 5 ದಿನದಲ್ಲಿ ಆ ಕೆಲಸವನ್ನು ಮಾಡ್ತಾರೆ. ಇದು ಮೆಥಡ್ ನಂಬರ್ 1. ಮೆಥಡ್ ನಂಬರ್ 2 ನಿಮಗೆ ಯಾವ್ದು ಈಜಿ ಅನ್ಸುತ್ತಲ್ಲ ಅದರಿಂದ ಮಾಡಿರಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಒಂದು ವೃತ್ತದ ತ್ರಿಜ್ಯವು 7 ಸೆಂಟಿಮೀಟರ್ ಆದರೆ ಅದರ ವಿಸ್ತೀರ್ಣವನ್ನು ಕಂಡಿರಿ ಅಂತ ಕ್ವಶನ್ ಐತಿ. ಇದಕ್ಕೊಂದು ಫಾರ್ಮುಲಾ ಬರ್ತೈತೆ ನೋಡ್ರಿ. ಫಾರ್ಮುಲಾ ಏನಂತಂದ್ರೆ ಪೈ ಆರ್ ಸ್ಕ್ವೇರ್. ಪೈ ಆರ್ ಸ್ಕ್ವೇರ್ ಅಂತ ಫಾರ್ಮುಲಾ ನೆನಪಿಟ್ಕೊರಿ, ಇದು ಯೂಸ್ ಆಗುತ್ತೆ ಎಕ್ಸಾಮಲ್ಲಿ. ಪೈ ಆರ್ ಸ್ಕ್ವೇರ್ ಫಾರ್ಮುಲಾ ಅಂತಂದ್ರೆ ಆರ್ ಅಂದ್ರೆ ಏನ್ರಿ, ಪೈ ಅಂದ್ರೆ ಏನ, ಪೈ ವ್ಯಾಲ್ಯೂ ಏನ 22/7. ಆರ್ ಅಂದ್ರೆ ಏನ, ರೇಡಿಯಸ್. ರೇಡಿಯಸ್ ಅಂದ್ರೆ ಏನ್ರಿ, ತ್ರಿಜ್ಯ. ಒಂದು ವೃತ್ತ ಇರ್ತೈತಿ, ವೃತ್ತದಲ್ಲಿ ಕೇಂದ್ರ ಬಿಂದು, ಇದಕ್ಕೇನಂತೀವಿ ನಾವು, ಇದಕ್ಕೆ ರೇಡಿಯಸ್ ಅಂತೀವಿ. ರೇಡಿಯಸ್ ಅಥವಾ ತ್ರಿಜ್ಯ ಅಂತೀವಿ. ಹಿಂಗೊಂದು ಬಾರ್ ಇರ್ತೈತಿ, ಇದಕ್ಕೆ ತ್ರಿಜ್ಯ ಅಂತೀವಿ. ರೇಡಿಯಸ್ ಎಷ್ಟೈತಿ, ಇಲ್ಲಿ ತ್ರಿಜ್ಯವು 7 ಐತಿ, ಇಂಟು 7. ನಮ್ಗೇನು ಹೇಳಿದಾರಲ್ಲಿ, ಪೈ ಆರ್ ಸ್ಕ್ವೇರ್ ಅಂತ ಹೇಳಿದ್ದಾರೆ. ಸ್ಕ್ವೇರ್ ಅಂದರೆ ಇನ್ನೊಂದು ಇಂಟು 7 ಇಟ್ಕೊಡ್ರಿ. 7 7 49 ನಡಿತೈತಿ, ಇಂಟು 7 ಇಟ್ಕೊಂಡ್ರೆ ನಡಿತೈತಿ. ಇನ್ನು ಮಲ್ಟಿಪೈ ನೋಡ್ರಿ, 7 1 7, 7 1 7, 22 7 ಎಷ್ಟು ರೀ, 22 7 154 ಆಗ್ತದೆ. ಹಾಗಿದ್ರೆ ಆನ್ಸರ್ ಏನು ರೀ, 154 ಚದರ ಸೆಂಟಿಮೀಟರ್. ಆನ್ಸರ್ ಏನು ರೀ, 154 ಚದರ ಸೆಂಟಿಮೀಟರ್. ಆಪ್ಷನ್ ಯಾವ್ದು, ಆಪ್ಷನ್ ಎ ಆಪ್ಷನ್, 154 ಚದರ ಸೆಂಟಿಮೀಟರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಒಂದು ವೃತ್ತ ತ್ರಿಜ್ಯವು 21 ಸೆಂಟಿಮೀಟರ್ ಆದರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿರಿ ಅಂತ ಐತಿ. ಇಲ್ಲಿ ನೋಡ್ರಿ, ಇದೇ ನಾವು ಮಾಡಿದ್ನಲ್ಲ ಅದೇ ಥರ ಸೇಮ್ ಕ್ವಶನ್ ಐತಿ. ಇದನ್ನು ನೀವೇನು ಮಾಡಿರಿ, ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹಾಕ್ರಿ. ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣವಾ. ವಾಟ್ ಈಸ್ ದ ಸ್ಕ್ವೇರ್ ರೂಟ್ ಆಫ್ 1024 ಅಂತ ಐತಿ. 1024 ವರ್ಗಮೂಲ. ನೋಡ್ರಿ, 1024 ವರ್ಗಮೂಲ ಕೇಳಾಕತ್ತಾರೆ. ನೋಡ್ರಿ, ಆ ಕಡೆಯಿಂದ 2 ಸಂಖ್ಯೆ ಕೂಡಿ ಭಾಗ ಮಾಡ್ಕೊತ ಬರ್ಬೇಕು. 2 ಸಂಖ್ಯೆ ಕೂಡಿ ಒಂದು ಭಾಗ, 2 ಸಂಖ್ಯೆ ಕೂಡಿ ಒಂದು ಭಾಗ. ಇಲ್ಲಿ ಏನದ, ಈಗ 10 ಐತಿ. 10ಕ್ಕಿಂತ ಸಣ್ಣ ಸಂಖ್ಯೆ ಯಾವುದೈತಿ ವರ್ಗಮೂಲ? ಈ ನೋಡ್ರಿ, 1 ಸ್ಕ್ವೇರ 1, 2 ಸ್ಕ್ವೇರ 2 ಸ್ಕ್ವೇರ 4, 3 ಸ್ಕ್ವೇರ 9, 4 ಸ್ಕ್ವೇರ 16, 5 ಸ್ಕ್ವೇರ 25. ಈ ರೀತಿ ಐತಿ. ಈಗ 10ಕ್ಕಿಂತ ಸಣ್ಣ ಸಂಖ್ಯೆ ಯಾವೈತಿ, ಈಗ 9 ಐತಿ. 4 ದಾರ 14 ಐತಿ. 10ಕ್ಕಿಂತ ಸಣ್ಣ ಸಂಖ್ಯೆ ಯಾವೈತಿ, 3 ಸ್ಕ್ವೇರ 9 ಐತಿ. ಹಾಗಿದ್ರೆ 3 3 ಎಷ್ಟು, 9. ಈ ರೀತಿ ಬರ್ಕೋಬೇಕು. 3 3 9. ನೋಡ್ರಿ, 10 9 ಕಾದ್ರೆ 1 ಉಳಿತದೆ. ಈ 24 ನೀವು ಒಳಗಿನ ಕೆಳಗೆ ಜಕ್ಕೋಬೇಕು. 24 ಕೆಳಗೆ ಬಂತು. ಇನ್ನು ನೆಕ್ಸ್ಟ್ ನೋಡ್ರಿ, ಈಗ 3 3 9 ಬರ್ತೀರಿ. ಈ 3 ಮತ್ತೆ ಇಲ್ಲಿ ಕೆಳಗೆ ಇಟ್ಕೊಂಡು ಏನು ಮಾಡ್ಬೇಕು, ಪ್ಲಸ್ ಮಾಡ್ಬೇಕು. 3 3 ಎಷ್ಟು, 6 ಆಯ್ತಾ. ಈಗ 6 ತೊಗೊಂಡಿರತ್ತಂದ್ರೆ, ಈಗ 6 ಮುಂದೆ 1 ತೊಗೊಂಡಿರಂದ್ರೆ 61 ಒಂದ್ಲೇನ ಮಾಡಬೇಕು. 6 ಮುಂದೆ 2 ತೊಗೊಂಡ್ರೆ 62 ಎರಡ್ಲೇನ ಮಾಡಬೇಕು. 6 ಮುಂದೆ ಯಾವ ಸಂಖ್ಯೆ ತೊಗೋತಿರಲ್ಲ ಅದೇ ಸಂಖ್ಯೆ ಅಂದ್ರೆ ಇಂಟು ಮಾಡ್ಬೇಕು. ಈಗ ನೋಡ್ರಿ, 61 ಒಂದ್ಲೇ 61 ಆಕೈತಿ. ಇಲ್ಲಿ ಎಷ್ಟೈತಿ, 124 ಐತಿ, ಬರಂಗಿಲ್ಲ. ನೆಕ್ಸ್ಟ್ 62 ಎರಡ್ಲೇ ಎಷ್ಟು, 2 2 4, 6 2 12 ಎಷ್ಟಾಗ್ತದೆ, 124. ಇದು ಬರ್ತೈತಿ ಎಷ್ಟು, 62 2 124. 4 4 0, 2 2 ಕಳೆದ್ರೆ 0, 1 1 ಕಳೆದ್ರೆ 0. ಈ 0 ಅಂತಂದ್ರೆ ನಮ್ದು ವರ್ಗಮೂಲ ಸಿಕ್ತಂಗೆ. ಹಾಗಿದ್ರೆ ನಮ್ಮ ವರ್ಗಮೂಲ ಎಷ್ಟು ರೀ, ಇಲ್ಲಿ ಬಂದದ ನೋಡಿ, 32. ಆನ್ಸರ್ ರೀ 32. ಇದೆಲ್ಲರೂ ನಿಮ್ಗೆ ಮಾಡೋದು ಗೊತ್ತಾಗಲ್ಲ ಅಂದ್ರೆ ಆಪ್ಷನ್ ನೋಡೋದು, ಬಿಡಿಸ್ತಾನೆ ನೋಡ್ರಿ. ಬಿಡಿಸ್ತಾನಾಗ ಇಲ್ಲಿ ಎಷ್ಟೈತಿ, 4 ಐತಿ. ಒಂದೊಂದ್ಲೇ ಎಷ್ಟು, 1 ಬರ್ತೈತಿ. ಇದು ಬರಂಗಿಲ್ಲ, ಆಪ್ಷನ್ ಕ್ಯಾನ್ಸಲ್. ಇದು ನೋಡ್ರಿ, ಬಿಡಿಸ್ತಾನಾಗ 6 6 ಎಷ್ಟು, 36 6 ಬರ್ತೈತಿ. ಇದು ಆಪ್ಷನ್ ಬರಂಗಿಲ್ಲ. ಯಾಕೆ ಹೇಳ್ರಿ, ಇಲ್ಲಿ 4 ಐತಿ ಬಿಡಿಸ್ತಾನದಾಗ. ಈಗ 32 ಐತಿ. ಬಿಡಿಸ್ತಾನೆ ನೋಡ್ರಿ, 2 2 ಎಷ್ಟು, 4. ಇದು ಬರ್ಬೋದು, ಇಟ್ಕೊಡ್ರಿ. ಇಲ್ಲೂ 4 ಐತಿ, ಇಲ್ಲೂ 4 ಬರ್ತೈತಿ. ಕೆಳಗೆ 4 4 ಎಷ್ಟು, 16 ಬರ್ತೈತಿ. ಇಲ್ಲಿ ಬಿಡಿಸ್ತಾನ 4 ಐತಿ, ಇಲ್ಲಿ 6 ಬರ್ತೈತಿ ಅಂದ್ರೆ ಇದಾಗಿಲ್ಲ. ಹಾಗಿದ್ರೆ ಉಳಿತಾವ ಆಪ್ಷನ್ ಸಿ ಆಪ್ಷನ್ ಉಳಿತು. ಹಾಗಿದ್ರೆ ನಮ್ಮ ಆನ್ಸರ್ ಏನು, 32 ಸಿ ಆಪ್ಷನ್. ಸರಿಯಾದ ಉತ್ತರ 32.
ನೆಕ್ಸ್ಟ್ ಕ್ವಶನ್ ಇದು ನಿಮಗೆ ಹೋಮ್ವರ್ಕ್ ಆಗಿರ್ತದ, ಇದನ್ನು ಹೋಮ್ವರ್ಕ್ ಮಾಡಿ ಕಮೆಂಟಲ್ಲಿ ಹಾಕಿರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಎವರೇಜ್ ಆಫ್ 7, 8, 14, 13, 12 ಈಸ್ 7, 8, 14, 13 ಮತ್ತು 12 ಸರಾಸರಿ ಎಷ್ಟು ಅಂತ ಕ್ವಶನ್ ಕೇಳ್ತಾರೆ. ಏನದ ಸಂಖ್ಯೆವ 7, 8, 14, 13, 12 ಇದ್ರದ ಸರಾಸರಿ ಕೇಳ್ತಾರೆ. ಸರಾಸರಿ ಅಂದ್ರೆ ಕೊಟ್ಟಿರುವ ಸಂಖ್ಯೆಗಳ ಮೊತ್ತ ಕೊಟ್ಟಿರುವ ಸಂಖ್ಯೆಗಳು ಅಂತ ಡಿವೈಡ್ ಮಾಡಿದರೆ ಆನ್ಸರ್ ಬರ್ತದೆ ನೋಡಿರಿ. ಇವನ್ನೆಲ್ಲ ಪ್ಲಸ್ ಮಾಡಿರಿ, ಇನ್ನೆಲ್ಲ ಪ್ಲಸ್ ಮಾಡಿದ್ರೆ ಎಷ್ಟಾಗುತ್ತೆ ರೀ 54 ಆಗ್ತದೆ. ಕೊಟ್ಟಿರುವ ಸಂಖ್ಯೆಗಳು ಎಷ್ಟು ಅದಾವ 1, 2, 3, 4, 5 ಸಂಖ್ಯೆ ಅದಾವ. ಡಿವೈಡೆಡ್ ಬೈ 5 ಮಾಡಿದ್ರೆ ಆನ್ಸರ್ ಬರ್ತದೆ ನೋಡಿರಿ. 5 ಒಂದಲೇ 5, 5 ಒಂದಲೇ 5 ಎಷ್ಟೈತಿ 4 ಐತಿನ. 5ಕ್ಕಿಂತ 4 ಸಣ್ಣ ಸಂಖ್ಯೆ ಐತಿದ್ರೆ ಇಲ್ಲೊಂದು 0 ಇಟ್ಕೋಬೇಕು. ಈಗ 4 ಐತಿ, ಇದ್ರ ಮುಂದೆ ಪಾಯಿಂಟ್ ಕೊಟ್ಟರೆ 4 ಮುಂದೆ 0 ಬರ್ತದೆ. 40 ಆಯಿತು. 5 ಎಷ್ಟು 40, 5 8 40. ಹಾಗಿದ್ರೆ ನಮ್ಮ ಆನ್ಸರ್ ಏನು ರೀ ಸರಾಸರಿ 10.8. ಆಪ್ಷನ್ ಬಿ ಆಪ್ಷನ್. ಇನ್ನತನ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಇನ್ನು ಹೆಚ್ಚಿನ ಕ್ವಶನ್ಸ್ಗಳನ್ನ ನೆಕ್ಸ್ಟ್ ತರಗತಿಯಲ್ಲಿ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಕ್ಷನ್ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.